ಕನ್ನಡವನ್ನು ಮಾತಾಡುವಂಥ ಎಲ್ಲರಿಗೂ ಕನ್ನಡ ಕಣ್ಮಣಿಗಳಿಗೆ ನಮಸ್ಕಾರಗಳು. ಜೀವನದಲ್ಲಿ ಎಲ್ಲದೂ ಕೂಡ ನಮ್ಮ ಇಚ್ಛೆಯಿಂದ ನಡೆಯುತ್ತೆ, ಹಾಗೆಯೇ ನಮ್ಮ ಶ್ರಮದಿಂದ ನಡೆಯುತ್ತೆ ಮತ್ತು ನಮ್ಮ ಸ್ಟ್ರಗಲಿಂದ ನಡೆಯುತ್ತೆ ಹೊರತು ಯಾವುದು ಕೂಡ ಲಕ್ಕಿಂದ ನಡೆಯೋದಿಲ್ಲ ಅಂದು ಎಷ್ಟು ಸತ್ಯನೋ ಹಾಗೆಯೇ ನಾವು ಎಷ್ಟು ಸ್ಟ್ರಗಲ್ ಹಾಕಿದರೆ, ಎಷ್ಟು ಕಷ್ಟಪಟ್ಟಿದ್ರೆ ನಮ್ಮ ಕಡೆ ದೇವರು ಕೂಡ ಇರ್ತಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಯಾಕಪ್ಪ ನಾನು ಈ ಮಾತನ್ನು ಸ್ಟಾರ್ಟಿಂಗಿಗೆ ಹೇಳಿದೆ ಅಂತ ಅಂದರೆ, ಮೊದಲನೇದಾಗಿ ನಾನು ಯೂಟ್ಯೂಬ್ನಲ್ಲಿ ನೀವು ನೋಡೋ ಥರನೇ ಗೇಮಿಂಗು, ವ್ಲಾಗಿಂಗು, ಬಿಸ್ನೆಸ್ಸು ಅದು ಇದು ಅಂತ ಬೇಕಾದಷ್ಟು ವೀಡಿಯೋಸ್ಗಳನ್ನ ಮಾಡಿದೆ. ಅದರಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಹಾಗಾಗಿ ನಾನು ವಾಪಸ್ ಮತ್ತೆ ವ್ಲಾಗಿಂಗಿಗೆ ಬಂದಿದ್ದೀನಿ. ನಾನು ಯಾವುದರಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ವಾಪಸ್ ವ್ಲಾಗಿಂಗಿಗೆ ಬಂದಿದ್ದೀನಿ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂತಂದರೆ, ಇದರ ಜೊತೆಗೇ ಡ್ರಾಪ್ ಶಿಪ್ಪಿಂಗ್ನ ಕೂಡ ಮಾಡೋಣ ಅಂತ ಇದ್ದೀನಿ. ಮೊದಲನೇದು ಪ್ರಾಡಕ್ಟ್ ಲಿಸ್ಟಿಂಗ್ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ಬೈನ ಮಾಡ್ಕೊಬೋದು. ಅಥವಾ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗ್ಬೋದು. ಒಳ್ಳೆ ಪ್ರಾಡಕ್ಟು, ₹308 ಪ್ರಾಡಕ್ಟು. ಮೊದಲನೇ ಪ್ರಾಡಕ್ಟ್ನ ಲಿಸ್ಟ್ ಮಾಡಿರೋದು. ಇಷ್ಟು ಕಡಿಮೆಗೆ ಆ ಪ್ರಾಡಕ್ಟು ಸಿಗೋಲ್ಲ. ಏನಪ್ಪ ಅಂತ ಅಂದರೆ, 2 ಬ್ಲೂಟೂತು ಅಂದರೆ ಕಿವಿಗೆ ಬ್ಲೂಟೂತ್ ಇರ್ತಾವಲ್ಲ ಅದು, ಅದಾದಮೇಲೆ ಅದರಲ್ಲಿ ಟಾರ್ಚ್ ಬರುತ್ತೆ. ಸಣ್ಣದಾಗಿ ಒಂದು ಟಾರ್ಚ್, ರಾತ್ರಿ ಟೈಮಲ್ಲಿ ಹೋಗ್ಬೇಕಂದ್ರೆ ಸಣ್ಣದಾಗಿ ಬೆಳಕು ಬೇಕು ಅಂತ ಅಂದರೆ ಆ ಟಾರ್ಚ್ ಯೂಸ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಹೇಳ್ಬೇಕಂತಂದರೆ, ಅದರಲ್ಲೇ ಇರುವಂಥ ಬ್ಯಾಟ್ರಿ ಕ್ವಾಲಿಟಿ, ಅಂದರೆ ಅದು ಪವರ್ ಬ್ಯಾಂಕಾಗಿ ಯೂಸ್ ಆಗುತ್ತೆ. ನಿಮಗೆ ಬ್ಯಾಟ್ರಿ ಮಾಡ್ಕೊಂಬಿಟ್ಟು ಅದರಿಂದ ಚಾರ್ಜನ್ನ ಕೂಡ ಹಾಕೋಬೋದು ನಿಮ್ಮ ಫೋನ್ಗೆ. ಮಿನಿ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು ಅದನ್ನು. ಅದಾದಮೇಲೆ ಅದರಲ್ಲಿ ಇನ್ನು 2000 mAh ಇದಿವೆ. ನೀವೇ ನೋಡ್ಬೋದು ಅಲ್ಲಿ ತಗೊಂಡು ಹಿಡ್ಕೊಂಡು ಕೈ ನೋವಾಯಿತು, ಸರಿ ಮತ್ತೆ ಇದರಲ್ಲಿ ಹಿಡ್ಕೊಂಡು. ಓಕೆ ಗೈಸ್, ನನಗೆ ವಿಡಿಯೋ ಮಾಡಲಿಕ್ಕೆ ಏನೋ ಮುಜುಗರ ಅಲ್ಲ ಆಚೆ ಹೋಗಿ, ಅದರ ಕಡೆ ಏನು ಅಡುಗೆ ರೂಮಲ್ಲಿ ವಿಡಿಯೋ ಮಾಡ್ತಾನಲ್ಲ ಅಂತ ಪ್ಲೀಸ್ ಯಾರನ್ನೂ ಕೂಡ ಕಮೆಂಟ್ ಆಗಲಿ ಆಡ್ಕೊಳೋದಾಗಲಿ ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ನಿಮಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ವಿಡಿಯೋನ ಮಾಡ್ತೀನಿ. ಅಡುಗೆ ಆಚೆ ಮುಜುಗರ ಏನಾಗಲ್ಲ, ಎಲ್ಲ ನಮ್ಮೂರೇ, ತೊಂದರೆ ಇಲ್ಲ. ಆದ್ರೂ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ನನ್ನ ಒಂದು ಐಟಮ್ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಐಟಮ್ಗಳನ್ನ ತರ್ತೀನಿ ಇನ್ಮೇಲಿಂದ. ನಿಮ್ಮ ಒಂದು ಸಪೋರ್ಟ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಐಟಮ್ಗಳನ್ನ ತರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಗೈಸ್. ಹಾಗೆಯೇ ಮುಂದೆ ನೋಡ್ತಾ ಒಳ್ಳೊಳ್ಳೆ ಐಟಮ್ಗಳನ್ನ ತರೋಣ. ಮತ್ತು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗ್ತಿರೋ ಅಥವಾ ಡಿಸ್ಕ್ರಿಪ್ಷನ್ನೆಲ್ಲ ಲಿಂಕ್ ಒತ್ತಿ ಮೀಶೋಗೆ ಹೋಗಿ ತಗೊತಿರೋ, ಅಥವಾ ವಾಟ್ಸಪ್ ಚಾನಲಿಗೆ ಬರ್ತಿರೋ, ಅಥವಾ ವಾಟ್ಸಪ್ ಸ್ಟೇಟಸಿಗೆ ಬರ್ತಿರೋ, ಇನ್ಸ್ಟಾಗ್ರಾಮಿಗೆ ಬರ್ತಿರೋ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಅದರಲ್ಲಿ ಸ್ಟೋರಿಲಿ ಹಾಕ್ತೀನಲ್ಲ ಅವನ್ನ ಪರ್ಚೇಸ್ ಮಾಡಿ, ಅದು ಗೊತ್ತಿಲ್ಲ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದನ್ನು ನಾನು ನನ್ನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಡೈರೆಕ್ಟಾಗಿ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ನೋಡಿ ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೋಬೋದು. ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ ನೋಡ್ತೀನಿ. ಹಾಗೆಯೇ ನನ್ನ ಒಂದು ಇನ್ನೊಂದು ಬಿಸ್ನೆಸ್ ಥಂಬ್ನೈಲ್ದು, ಅದಕ್ಕೆ ಯಾವ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ನಿಮಗೆ ಇಷ್ಟ ಆದರೆ ಇಷ್ಟ ಆಗಿ ತಗೋಬೇಕು ಅನಿಸಿದ್ರೆ ಆ ಥಂಬ್ನೈಲ್ದು ನೀವು ಕಮೆಂಟ್ ಹಾಕ್ಬೋದು, ನನಗೂ ಒಂದು ಥಂಬ್ನೈಲ್ ಬೇಕು ಅಂತ. ನನಗೆ ಎಷ್ಟಾಗುತ್ತೆ ಅಂತ ಹೇಳಿ ನಿಮಗೆ ಡೈರೆಕ್ಟಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರೆ ನಾನು ಡೈರೆಕ್ಟಾಗಿ ನಿಮಗೆ ಕೊಡ್ತೀನಿ. ಅಂದರೆ ಡೈರೆಕ್ಟಾಗಿ DMನ ನಾನು ಕೂಡ ವಾಪಸ್ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೆವಿ ಲೆಂತಿ ಆಗುತ್ತೆ. ಇನ್ನು ಕಂಟಿನ್ಯೂಸ್ಲಿ ವಿಡಿಯೋ ಹಾಕೋದ್ರಲ್ಲಿ ಇದು ಡೇ ಪವರು. ಯಾವಾಗಿಂದ ಯಾಕೆ ಹಾಕಿಲ್ಲ ಅಂತ ನೀವು ಕೇಳ್ಬೋದು. ಅವತ್ತಿಂದ ಹಾಕೋಕ್ಕೆ ನೆಟ್ವರ್ಕ್ ಇರಲಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕೂ ಕೂಡ ಸ್ವಲ್ಪ ಡಿಪ್ರೆಷನ್ ಅಂತ ಏನಿಲ್ಲ, ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಹಾಗಾಗಿ ಇವತ್ತಿಂದ ಕಂಟಿನ್ಯೂಸ್ಲಿ ವಿಡಿಯೋ ಮಾಡೋಣ ಅಂತ ಡೇ 4, ಇನ್ನು 5, 6 ಕೂಡ ಇವತ್ತೇ ಹಾಕಬೇಕು. ಆ ವಿಡಿಯೋಗೆಲ್ಲ ಕಂಟೆಂಟ್ನ ಸ್ವಲ್ಪ ಇಟ್ಕೊಂಡಿರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್. ಜೀವನದಲ್ಲಿ ಯಾವಾಗಲೂ ಸಾಧನೆ ಮಾಡಬೇಕು. ಸಾಧನೆ ಮಾಡಾದಮೇಲೆ ಯಾವ ಒಂದು ಟ್ರೋಲ್ ಆದವನು ಕೂಡ ಫೇಮಸ್ಸೇ. ನೀವೇನು ನೋಡಿದ್ದೀರ, ಯಾರಾದ್ರೂ ಕೂಡ ಎಂತ ಆದ್ರೂ ಕೂಡ ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದವ್ರಿಗೆ ಮಾತ್ರ ವಿನ್ ಆಗಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ, ಏನೇನೋ ಮಾಡ್ತಾಯಿರ್ತೀರ, ಸ್ಪೋರ್ಟ್ಸಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಸಾಧನೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್.